ಹೆದ್ದಾರ್ ಗುಡಿ ಅಂತ ಅಂದ್ರೆ ಕಾಡಿನೊಳಗಿರುವ ಗುಡಿಗೆ ಸಾಗುವಂತಹ ದಾರಿ. ಸೊ ಈ ದಾರಿಯ ಮೂಲಕ ಕಾಡಿನೊಳಗೆ ಗುಡಿಗೆ ಹೋಗ್ತಾರೆ. ದಾರಿ ಮಧ್ಯೆ ಕೆಂಡ ಸೇವೆಗೆ ಅಂತ ಬೆಂಕಿಯನ್ನ ಹಾಕಿರ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕುಮಾರಹಳ್ಳಿಯಲ್ಲಿ ನನ್ನ 3ನೇ ದಿನಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಸೊಬ್ಬಮ್ಮ ದೇವಿಯ ಸುಗ್ಗಿ. ಬೆಳಗ್ಗೆ ಸೂರ್ಯ ಉದಯಕ್ಕೂ ಮೊದಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ಸುಗ್ಗಿ ಉತ್ಸವನ ಸ್ಟಾರ್ಟ್ ಮಾಡ್ತಾರೆ. ನಾವೆಲ್ಲರೂ ಬೆಳಿಗ್ಗೆನೆ ಎದ್ದು ರೆಡಿಯಾಗಿ 4 ಗಂಟೆಗೆ ಹೊರಟ್ವಿ. ಹೈ ಫ್ರೆಂಡ್ಸ್, ಡೇ 3 ಆಫ್ ಸುಗ್ಗಿ ಇನ್ ಮಡಿಕೇರಿ. ಸೊ ಸುಗ್ಗಿಗಂತ ಹೋಗ್ತಾ ಇದ್ದೀವಿ. ಇವಾಗ ಟೈಮು 4 ಗಂಟೆ 10 ನಿಮಿಷ ಆಗಿದೆ. ದೇವಿಯನ್ನ ಪಲ್ಲಕ್ಕಿಯಲ್ಲಿರಿಸಿ ಪೂಜೆಯನ್ನ ಮಾಡ್ತಿದ್ರು. ನಂತರ ಅಲ್ಲಿಂದ ದೇವಿಯನ್ನು ಹೊತ್ತು ಮೆರವಣಿಗೆ ಮೂಲಕ ಸುಗ್ಗಿ ಕಟ್ಟೆಯನ್ನ ಪ್ರದಕ್ಷಿಣೆ ಹಾಕಿ ಊರಿನವರೆಲ್ಲರೂ ಸೇರಿ ವಾಲ್ಗ ಮೆರವಣಿಗೆಯ ಜೊತೆ ಪಲ್ಲಕ್ಕಿಯನ್ನ ಹೊತ್ತು ಹೆದ್ದಾರ್ ಗುಡಿ ಮೂಲಕ, ಹೆದ್ದಾರ್ ಗುಡಿ ಅಂತ ಅಂದ್ರೆ ಕಾಡಿನೊಳಗಿರುವ ಗುಡಿಗೆ ಸಾಗುವಂತಹ ದಾರಿ. ಸೊ ಈ ದಾರಿಯ ಮೂಲಕ ಕಾಡಿನೊಳಗೆ ಗುಡಿಗೆ ಹೋಗ್ತಾರೆ. ದಾರಿ ಮಧ್ಯೆ ಕೆಂಡ ಸೇವೆಗೆ ಅಂತ ಬೆಂಕಿಯನ್ನ ಹಾಕಿರ್ತಾರೆ. ಅದನ್ನು ಕೂಡ ಪ್ರದಕ್ಷಿಣೆಯನ್ನ ಮಾಡಿ ಬಂದಂತವ್ರಿಗೆಲ್ರಿಗೂ ತೀರ್ಥ ಪ್ರೋಕ್ಷಣೆಯನ್ನ ಮಾಡಿ ಅಲ್ಲಿಂದ ಕಾಡಿನ ಮಧ್ಯೆ ಇರುವಂತಹ ಗುಡಿಗೆ ಹೋಗ್ತಾರೆ. ಅಲ್ಲಿಯೂ ಗುಡಿಯ ಸುತ್ತ ಪ್ರದಕ್ಷಿಣೆಯನ್ನ ಮಾಡಿ ಗುಡಿಯ ಒಳಗೆ ಪ್ರವೇಶ ಮಾಡ್ತಾರೆ. ದೇವಿಯನ್ನು ಗುಡಿಯ ಒಳಗೆ ಇರಿಸಿ ಪೂಜೆಯನ್ನ ಸಲ್ಲಿಸಿ ಬಂದಂತವರಿಗೆ ಪ್ರಸಾದವನ್ನ ಹಂಚಿ ಮತ್ತೆ ಗುಡಿಯ ಪ್ರದಕ್ಷಿಣೆಯನ್ನ ಹಾಕಿ ಅಲ್ಲಿಂದ ಕೆಳಗಡೆ ಬಂದು ದೇವಿಯನ್ನು ಹೊತ್ತವರು ಮೊದಲಿಗೆ ಕೆಂಡವನ್ನ ಹಾದು ನಂತರ ಬಂದಂತವರೆಲ್ಲರೂ ಕೂಡ ಕೆಂಡ ಸೇವೆಯನ್ನ ಸಲ್ಲಿಸ್ತಾರೆ. ಈ ಮೂಲಕ ದೇವಿಯನ್ನು ಹೊತ್ತು ಸುಗ್ಗಿ ಕಟ್ಟೆಗೆ ಬರ್ತಾರೆ. ಈ ಒಂದು ದಿನ ದೇವಿಯನ್ನ ಅಲ್ಲೇ ಸುಗ್ಗಿ ಕಟ್ಟೆಲಿರಿಸಿ ಪೂಜೆ ಸಲ್ಲಿಸುವಂತವ್ರು ಹಣ್ಣುಕಾಯಿಯನ್ನೆಲ್ಲ ತಂದು ಪೂಜೆಯನ್ನ ಸಲ್ಲಿಸಿ ಹೋಗ್ತಾರೆ. ಹಾಗೆ ನಾವು ಕೂಡ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಮನೆಗೆ ಬಂದು ನನ್ನ ಫ್ರೆಂಡ್ಗೆ ಅಡುಗೆಗೆಲ್ಲ ಹೆಲ್ಪ್ ಮಾಡಿ, ನೆಂಟರೆಲ್ಲ ಬಂದಿದ್ರಲ್ವ, ಸೊ ಅವ್ರಿಗೆಲ್ಲ ಊಟ ಕೊಟ್ಟು ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ತಾ ರಾತ್ರಿನೇ ಆಗಿತ್ತು. ಮಡಿಕೇರಿ ಅಂದ್ರೆ ನೈಟ್ ವೈಬ್ ಇರ್ಲೇಬೇಕಲ್ವಾ, ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಎಣ್ಣೆ ಬೇಕು ಅಣ್ಣ, ಅವರಿಗೆಲ್ಲ ಸ್ನ್ಯಾಕ್ಸ್ ಕೊಟ್ಟು ನಾವು ಕೂಡ ಊಟ ಮಾಡಿ ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನೆಕ್ಸ್ಟ್ ಡೇ ಏನೇನು ಮಾಡಿದ್ವಿ ಅನ್ನೋದನ್ನ ಮತ್ತೆ ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.